ಹನಿಮೂನ್ ಶಾಪಿಂಗ್ ಎಲ್ಲ ಮುಗ್ದಿದೆ. ಇನ್ನು ರುಕ್ಕು ಅದಕ್ಕೆಗೆ ಅಂತ ಸ್ವಲ್ಪ ಬಟ್ಟೆಗಳು ತೊಗೊಂಡಿದ್ದಾಳೆ. ಲವ್ ಎಲ್ಲ ಬೊಂಬಟಾಗಿದೆ ಕಣ, ಸೂಪರ್ ಆಗಿದೆ. ನೋಡಪ್ಪ, ನೀವು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಹೋಗ್ತಾ ಹಕ್ಕಿಯಾಗಿ ಹೋಗಿ, ಬರ್ತಾ ಜೋಡಿ ಹಕ್ಕಿಯಾಗಿ ಬನ್ನಿ. ಇದೇ ನಮ್ಮ ಕಂಡೀಷನ್. ನಾನು ಹನಿಮೂನ್ಗೆ ಹೋಗ್ತೇನೆ ಅಂತ ಯಾರು ಹೇಳಿದ್ರು? ಏಯ್, ಏನೋ ಮಾತಾಡ್ತಿದ್ಯಾ? ಬೆಳಿಗ್ಗೆ ಎಲ್ಲ ಪ್ಲಾನ್ ಆಗಿದೆ ತಾನೇ? ಅಪ್ಪ ಟಿಕೆಟ್ ಕೊಟ್ಟರು, ನೀನೇ ಇಸ್ಕೊಂಡಿದ್ಯಾ? ಈಗೇನ ಹಿಂಗೆ ಮಾತಾಡ್ತಿದ್ಯಾ? ನಾನು ಎಲ್ಲೂ ಹೋಗಲ್ಲ ಕೃಷ್ಣ. ಅದೇ ಯಾಕೆ? ಇದ ಕೇಳಿಸ್ಕೊ. ಮಿಸ್ಟರ್ ವಿನಯ್, ಹೆಂಡತಿ ಜೊತೆ ಹನಿಮೂನ್ಗೆ ಹೊರಟಿದ್ದೀರಾ? ಹೋಗಿ ಬನ್ನಿ, ಖುಷಿಯಾಗಿ ಹೋಗಿ ಬನ್ನಿ. ಯಾಕೆಂದರೆ ಈ ಖುಷಿ ತುಂಬ ದಿನ ಇರೋದಿಲ್ಲ. ಆಕ್ಸಿಡೆಂಟ್ ಮಾಡಿದ್ದು ನೀವೇ, ಆ ದಿನ ಕಾರ್ ಓಡಿಸ್ತಿದ್ದು ನೀವೇ. ಆರಾಮಾಗಿ ವಾಪಸ್ ಬನ್ನಿ. ನಿಮ್ಮ ಹೆಂಡತಿ ಎದುರುಗಡೆ ನಿಂತು ಎಲ್ಲ ವಿಷಯ ನೇರವಾಗಿ ಹೇಳ್ತೀನಿ. ಅವರಿಗೂ ಪಾಪ ಸತ್ಯ ಏನು ಅಂತ ಗೊತ್ತಾಗಲಿ. ಯಾವಾಗಿಂದ ಬ್ಲ್ಯಾಕ್ ಮೇಲ್ ಮಾಡ್ತಿದಾರ? ನೀನು ಆ ಸೆಕ್ಯೂರಿಟಿ ಗಾರ್ಡಿಗೆ ದುಡ್ಡು ಕೊಟ್ಟು ಕಳಿಸ್ದೆ ಗೊತ್ತಾ? ಅವತ್ತಿಂದ ಪ್ರ್ಯಾಂಕ್ ಕಾಲ್ಸ್ ಬರ್ತಾ ಇದೆ. ನಾನು ಸುಮ್ಮನೆ ಇದ್ದೆ. ಈಗ ನೋಡಿದ್ರೆ ಅಲ್ಲ ಕಣೋ ಕೃಷ್ಣ, ನಾನಲ್ಲಿ ಕಲ್ಯಾಣಿ ಜೊತೆ ಇದ್ದರೆ ಈ ಸೈಕೋ ಅವಳನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ನಿಜ ಹೇಳ್ಬಿಟ್ರೆ ನೀವು ಹೆಂಗೋ ಫೇಸ್ ಮಾಡಲಿ ಅವಳನ್ನ? ಅಲ್ಲಿ ಬೇರೆ ಯಾರೂ ಇರಲ್ಲ. ನಾನು ಅವಳಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತೇನೋ? ನೀನು ಹನಿಮೂನ್ಗೆ ಹೋಗ್ತಾ ಇದೆಯಾ ಕಣ, ಪ್ಲ್ಯಾನಲ್ಲಿ ಬೇರೆ ಚೇಂಜಸ್ ಇರಲ್ಲ. ಹೆಂಗೋ ಅವನು ಯಾವನವನು? ಲೇ, ಈ ಥರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂದರೆ ಯಾವನ ಹಲ್ಕಿ ಥರ ಹಾವಿದು, ಬರೀ ಬುಸ್ ಕೊಡ್ತಿದ್ದಾರೆ ಅಷ್ಟೇ. ಲವ್, ಇದೆಲ್ಲ ನಿನ್ನ ದಾರಿ ತಪ್ಸೋದಕ್ಕೆ ಮಾಡ್ತಿರೋ ಪ್ಲ್ಯಾನ್ ಕಣ. ಇಲ್ಲಾಂದರೆ ಇಷ್ಟೊತ್ತಿಗೆ ಅವ್ರು ಏನಾರು ಮಾಡಿಬಿಡ್ಬೇಕಾಗಿತ್ತು. ಅದೆಲ್ಲ ಏನೂ ಮಾಡಿಲ್ಲ ನನ್ನ ಮಕ್ಕಳು, ಸುಮ್ಮನೆ ಹೆದರ್ಸೋಕೆ ಮಾಡ್ತಿದ್ದಾರೆ ಅಷ್ಟೇ ಕಣ. ನೋಡು, ಈ ಟೈಮಲ್ಲಿ ನೀನೇನಾರು ಹೆದರ್ಕೊಂಡು ನಾನು ಹೋಗಲ್ಲ ಅಂತ ಹೇಳಿದ್ರೆ ಇದರಿಂದ ಅವ್ರಿಗೆ ಲಾಭ, ಅವ್ರಿಗೆ ಪವರ್ ಜಾಸ್ತಿ ಆಗುತ್ತೆ. ಯಾಕಣೋ ಕಲ್ಯಾಣಿಗೆ ಏನಾದರೂ ಗೊತ್ತಾದರೆ? ಏಯ್, ಗೊತ್ತಾಗಲ್ಲ ಬಿಡ. ಅವನು ಯಾವನ ಸೈಕ್ ನನ್ನ ಮಗ. ನೆಮ್ಮದಿಯಾಗಿ ಹೋಗ್ಬಾರ. ನೋಡ್ಬಿನಿ, ಒಂದು ವೇಳೆ ಏನಾರು ಗೊತ್ತಾಯ್ತು ಅಂತ ಇಟ್ಕೋ, ನಾನು ಇಲ್ಲೇ ಇರ್ತೀನಿ, ಈ ಮನೇಲೇ ಇರ್ತೀನಿ ಕಣ. ನನ್ನ ಮಗ ಯಾವ ಮೂಲೆಯಲ್ಲಿರಲಿ ಎತ್ತಕ್ಕೊಂಡು ಬಂದು ಡೀಲ್ ಮಾಡ್ತೀನಿ. ತಲೆ ಕೆಡ್ಸ್ಕೊಂಬಿಡ. ಸಾಕಾಗೋಗಿದೆ ಕಣೋ, ಹೆದರ್ಕೊಂಡು ಸಾಕಾಗೋಗಿದೆ ಕೃಷ್ಣ. ಇನ್ನು ಎಷ್ಟು ದಿನನೋ? ಲೈ, ನೀನು ಯಾಕೋ ಹೆದರ್ಕೊಬೇಕು? ಯಾಕೋ ಹೆದರ್ಕತ್ಯಾ? ಹೋಗ, ಹೆಂಡತಿ ಜೊತೆ ಆರಾಮಾಗಿ ಸುತ್ತಾಡ್ಕೊಂಬರಾಗ. ನಿಮ್ಮಿಬ್ರು ಮಧ್ಯೆ ಏನೇನಿದೆ, ಏನೇನು ಸಮಸ್ಯೆ ಇದೆಯಾ ಅದನ್ನೆಲ್ಲ ಅಚ್ಚುಕಟ್ಟಾಗಿ ನೀಯತ್ತಾಗಿ ಏನೇನು ನಡಿಬೇಕೋ ಎಲ್ಲ ನಡೆಸ್ಕೊಂಡು ಬಾ. ಏನಾದರೂ ಆದರೆ? ಲವ್, ನೀನು ಮಾಡಿರೋ ಆಕ್ಸಿಡೆಂಟ್ನ ನನ್ನ ಮೇಲೆ ಬ್ಲೇಮ್ ತೊಗೊಂಡಿದ್ದೀನಿ ಕಣ. ನೀನು ಮಾಡಿರೋ ಆಕ್ಸಿಡೆಂಟ್ಗೆ ಬಿನಿ, ನೀನು ಆಲ್ರೆಡಿ ಪಶ್ಚಾತ್ತಾಪ ಪಡ್ತಿದ್ಯಾ ಕಣ. ಅದಕ್ಕಿಂತ ಶಿಕ್ಷೆ ಬೇಕಣ್ಣ? ಲವ್, ಒಬ್ಬ ಮನುಷ್ಯನಿಗೆ ಅದಕ್ಕಿಂತ ಶಿಕ್ಷೆ ಬೇಕಾ? ಹೋಗಿ ಬರಾಗ. ಇಲ್ಲ ಕಣೋ, ಏನಾದರೂ ಹೆಚ್ಚು ಕಮ್ಮಿ ಆದರೆ? ಏನು ಹೆಚ್ಚು ಕಮ್ಮಿ ಆಗಲ್ಲ, ನಾನು ಇರ್ತೀನಿ. ಹೋಗ, ಖುಷಿಯಾಗಿಲ್ಲ. ತಲೆಯಿಂದ ವಿಚಾರ ತೆಗ್ದಾಕೋ, ಖುಷಿಯಾಗಿರೋ, ಆರಾಮಾಗಿರೋ. ನಾನು ಇದೀನಿ ಕಣ ವಿನಿ. ಹಾಂ. ನನಗಿಂತ ಮುಂಚೆ ಈ ಅಸೋಸಿಯೇಷನ್ ಹೇಗಿತ್ತು, ನಾನು ಬಂದ ಮೇಲೆ ಏನಾಗಿದೆ ಅನ್ನೋ ಡಿಫ್ರೆನ್ಸ್ ಗೊತ್ತಾ ನಿಮಗೆ? ಮುಂಚೆ ಇದೊಂದು ಬರೀ ಹಾಲು, ಈಗ ಇದೊಂದು ಇನ್ಸ್ಟಿಟ್ಯೂಷನ್. ನಿಂತು ನೀರಾಗಿದ್ದ ಜಾಗನ ಗಬ್ಬೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಮಾಡಿದ್ದೀನಿ. ನಾನು ಈ ಹಾಲೊಳಗಡೆ ಕಾಲಿಟ್ರೆ ಸಾಕು, ಇಲ್ಲಿನ ಗೋಡೆಗಳೆಲ್ಲ ನೆಟ್ಟಿಗೆ ನಿಂತ್ಕೊಂಡ್ಬಿಡುತ್ತೆ.
ನಾನೇನು ತುಂಬ ದೊಡ್ಡ ವ್ಯಕ್ತಿ ಅಂತ ಹೇಳ್ತಿಲ್ಲ. ಅದೇ ಹಳೆ ಕುರ್ಚಿ ಇತ್ತು. ಈಗ ನನ್ನ ದಿಸೆಯಿಂದ ಇದರ ಯೋಗ್ಯತೆ ಡಬ್ಬಲ್ ಆಗೋಗಿದೆ. ಈ ಎಲೆಕ್ಷನ್ನು ಸುಮ್ಮನೆ ಒಂದು ಫಾರ್ಮಾಲಿಟೀಸ್ ಅಷ್ಟೇ. ರಿಸಲ್ಟು ಎಲ್ರಿಗೂ ಗೊತ್ತಿದೆ. ಏನಿದು? ಈ ಚೇರ್ ಮೇಲೆ ಬೇರೆ ಯಾರೋ ಕೂತ್ಕೊಂಡು ಏನ್ ಮಾಡ್ತಿದ್ದಾರೆ? ಇದು ನನ್ನ ಚೇರು. ಕೌಂಟಿಂಗ್ ಇನ್ನೂ ಮುಗ್ದಿಲ್ಲ, ರಿಸಲ್ಟ್ ಬಂದಿಲ್ಲ. ಪ್ರಭು, ಹೆಸರಿಡ್ದು ಕರೆಯೋ ಹಾಗಿಲ್ಲ. ಈ ಕುರ್ಚಿ ಮೇಲೆ ಕೂರೋದಕ್ಕೆ ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಎಲೆಕ್ಷನ್ ಕೌಂಟಿಂಗ್ ಮುಗ್ದಿಲ್ಲ, ರಿಸಲ್ಟ್ ಬಂದಿಲ್ಲ, ಅಷ್ಟರೊಳಗೆ ಈ ಚೇರ್ ಮೇಲೆ ಕೂರೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಕೌಂಟಿಂಗು ಮುಗ್ದಿದೆ ಪ್ರಭು ಅವರೇ. ಏನು? ಕೌಂಟಿಂಗ್ ಮುಗಿತಾ? ನಾನಿಲ್ದೆ ಯಾವಾಗ? ಯಾರು ಹೇಳಿದ್ದು? ಅಸೋಸಿಯೇಷನ್ ಹೇಳಿದೆ. ಪ್ರೊಸೀಜರ್ ಪ್ರಕಾರ ಕೌಂಟಿಂಗು ಆಗಿದೆ. ಸೂರ್ಯ ಪ್ರಕಾಶ್ ಅವರು ವಿನ್ ಆಗಿದ್ದಾರೆ, ನೀವು ಸೋತಿದ್ದೀರಾ. ನಾಟಕ ಮಾಡ್ತಿದ್ದೀರೇನ್ರಿ? ಮೋಸ ಮಾಡ್ತಿದ್ದೀರಾ? ಸಾಧ್ಯನೇ ಇಲ್ಲ. ಸಪೋರ್ಟು ನನಗೆ ಜಾಸ್ತಿ ಇತ್ತು, ವೋಟಿಂಗು ನನ್ನ ಕಡೆನೇ ಇತ್ತು. ಪ್ರಭು ಅವರೇ, ಪ್ರೊಸೀಜರ್ ಪ್ರಕಾರ ಕೌಂಟಿಂಗ್ನ 3 ಸರಿ ವೆರಿಫಿಕೇಶನ್ ಮಾಡಿದ್ದೀವಿ. 4ನೇ ಸಲ ನನ್ನ ಕಣ್ ಮುಂದೆ ಕೌಂಟ್ ಆಗಬೇಕು. ಈ ಮನುಷ್ಯ ಜನರಿಗೆ ದುಡ್ಡು ಕೊಟ್ಟಿದ್ದಾನೆ, ಹೆದರ್ಸಿದ್ದಾನೆ, ಬೆದರಿಸಿದ್ದಾನೆ. ದುಡ್ಡು ಕೊಟ್ಟು ವೋಟ್ ಕೊಂಡ್ಕೊಂಡಿದ್ದಾನೆ. ಮರ್ಯಾದಿಂದ ಎದೋಳು, ಹೇಳು ಒಂದೇ. ಈ ಕುರ್ಚಿ ನಿಂದಲ್ಲ, ಈ ರಿಸಲ್ಟ್ ನಾನು ಒಪ್ಕೊಳ್ಳೋದಿಲ್ಲ. ಎದಳ ಮೇಲೆ ಎದ್ದೇಳಲ್ವಾ? ಏ